ಒಂದಷ್ಟು ಎಕ್ಸ್ಟ್ರೀಮ್ ಡೇಸ್ ನ ಪಿಕ್ ಮಾಡಿ ಈ ಒಂದು ವಿಡಿಯೋಲಿ ಮಾಡ್ತಾ ಇದೀನಿ. ಈಗ ಬ್ಯೂಟಿ ಬ್ಲೆಂಡರ್ ನ ಯೂಸ್ ಮಾಡಿ ಬ್ಲೆಂಡ್ ಮಾಡಬೇಕು. ಬಟ್ ಯಾರು ಒಪ್ಕೋತಾ ಇಲ್ಲ. ಲೆಟ್ಸ್ ಸಿ ಯಾರು ಒಪ್ಕೋತಾರೆ ಅಂತ ಹೇಳ್ಬಿಟ್ಟು ಇನ್ನೊಂದು ಎಕ್ಸ್ಟ್ರೀಮ್ ಡೇರ್ ಮಾಡ್ತಾ ಇದೀನಿ. ಏನಪ್ಪಾ ಅಂತಂದ್ರೆ ಲೆಟ್ಸ್ ಡೂ ಇಟ್ ಹ್ಯಾಪಿ, ಲೆಟ್ಸ್ ಡೂ ಇಟ್ ಸ್ಕೇರ್ಡ್, ಲೆಟ್ಸ್ ಡೂ ಇಟ್ ಸ್ಯಾಡ್. ನಾನು ಡಾಮಿನೋಸ್ಗೆ ಫೋನ್ ಮಾಡಿ ಪಿಜ್ಜಾ ಹಟ್ ನಂಬರ್ ಕೇಳ್ಬೇಕಂತ. ಧರ್ಮದೇಡ್ಕೊಳ್ಬೇಡ ನನಗೆ. ಬರ್ಗರ್ ಕಿಂಗ್ ಇಂದ ಮಾತಾಡ್ತಿರೋದಾ ಸರ್? 3, 2, 1. ನಮಸ್ಕಾರ, ನಾನು ನಿಮ್ಮ ಧನುಷ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಒಂದು ವಿಡಿಯೋ ಮಾಡ್ತಿದ್ದೀನಿ. ಏನಪ್ಪಾ ಅಂತಂದ್ರೆ ನಾನು ಒಂದು ಸ್ಟೋರಿ ಹಾಕಿದ್ದೆ. ಸೊ ಆ ಸ್ಟೋರೀಸ್ ಅಲ್ಲಿ ನೀವು ನನಗೆ ಒಂದಷ್ಟು ಡೇರ್ ಕೊಡಿ, ನಾನು ಅದನ್ನ ಒಂದು ವಿಡಿಯೋಲಿ ಮಾಡಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದೆ. ನೀವು ಎಷ್ಟು ಡೇರ್ಸ್ ಕೊಟ್ಟಿದ್ದೀರಾ ಅಂದ್ರೆ ಒಂದು ವಿಡಿಯೋಲಂತೂ ಮಾಡಕ್ ಸಾಧ್ಯ ಇಲ್ಲ. ಸೊ ಹಾಗಾಗಿ ಒಂದಷ್ಟು ಎಕ್ಸ್ಟ್ರೀಮ್ ಡೇಸ್ ನ ಪಿಕ್ ಮಾಡಿ ಈ ಒಂದು ವಿಡಿಯೋಲಿ ಮಾಡ್ತಾ ಇದ್ದೀನಿ. ಸೊ ಇದ್ರದ್ದು ಪಾರ್ಟ್ 2 ಕೂಡ ಬರುತ್ತೆ. ಸೊ ಸ್ಟೇ ಟ್ಯೂನ್ ಫಾರ್ ದಾಟ್ ಆಸ್ ವೆಲ್. ಸೊ ಇವತ್ತು ನೀವು ಏನೇನ್ ಡೇಸ್ ಕೊಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ನೀವೇ ಒಂದೊಂದಾಗೆ ನೋಡಿ. ಬ್ಲೈಂಡ್ ಫೋಲ್ಡ್ ಮೇಕಪ್ ಚಾಲೆಂಜ್ ನ ಮಾಡಿ ಅಂತ ಹೇಳ್ಬಿಟ್ಟು ನೀವು ನನಗೆ ಕೇಳಿದ್ರಿ. ಬಟ್ ಬ್ಲೈಂಡ್ ಫೋಲ್ಡ್ ಮಾಡಿದ್ರೆ ಪೂರಾ ಫೇಸ್ ಎಲ್ಲ ಕಾಣಿಸಲ್ಲ. ಸೊ ಹಾಗಾಗಿ ನಾನು ಕಣ್ ಮುಚ್ಕೊಂಡು ಮೇಕಪ್ ಮಾಡ್ತೀನಿ, ಅದು ವಿತೌಟ್ ಮಿರರ್. ಇಟ್ ಇಸ್ ಒನ್ ಅಂಡ್ ಸೇಮ್. ಸೊ ಹಾಗಾಗಿ ನನ್ನ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಇಲ್ಲಿದೆ. ನಾನು ನನ್ನ ಮೇಕಪ್ ನ ಯಾವ ತರ ಮಾಡುತ್ತೀನಿ, ಕಣ್ ಮುಚ್ಕೊಂಡು ಪರ್ಫೆಕ್ಟ್ ಆಗಿ ಬರುತ್ತಾ ಅಥವಾ ಆಚೆ ಈಚೆ ಹೋಗುತ್ತಾ ಅಂತ ನೀವೇ ವೇಟ್ ಮಾಡಿ ನೋಡಿ. ಅಂಡ್ ಚಾಲೆಂಜ್ ಇಸ್ ಅಕ್ಸೆಪ್ಟೆಡ್. ಇವಾಗ ಈ ಒಂದು ಹೇರ್ ಬ್ಯಾಂಡ್ ನ ಹಾಕೋತಾ ಇದೀನಿ, ಸೊ ದಟ್ ಯಾವುದೇ ಆದಂತ ಬೇಬಿ ಹೇರ್ಸ್ ಫೇಸ್ ಮೇಲೆ ಬರಬಾರ್ದು ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ದ ರೈಟ್ ವೇ ಟು ಡೂ ಮೇಕಪ್. ಇವಾಗ ನಾನು ನನ್ನ ಐನ ಕ್ಲೋಸ್ ಮಾಡ್ತೀನಿ. ಅಂಡ್ ಇವಾಗ ನಾನು ಹೆಂಗೆ ಮುಟ್ಟಿ ತಗೋತೀನಿ ಹಂಗೆ ತಗೊಂಡು ಹಚ್ಕೋಬೇಕಾಗುತ್ತೆ. ಸೊ ಆ ಪ್ರಾಡಕ್ಟ್ ನ ಫೀಲ್ ಮಾಡಿ. ಸೊ ಮೊದಲಿಗೆ ನಾನು ಯಾವಾಗಲೂ ಯೂಸ್ ಮಾಡೋದು ಒಂದು ಮಾಯಶ್ಚರೈಸರ್. ಸೊ ಅದನ್ನ ಹಾಕೊಂಡ್ಬಿಡೋಣ. ಐ ಹೋಪ್ ಐ ವಿಲ್ ಬಿ ಏಬಲ್ ಟು ಬ್ಲೆಂಡ್, ಅಂದ್ರೆ ಕರೆಕ್ಟಾಗಿ ಬ್ಲೆಂಡ್ ಆಗುತ್ತೆ ಅನ್ಕೊಂತೀನಿ. ಕ್ಯಾಪ ಕಳೆದೋಯ್ತು. ಸಿಕ್ತು. ಅಯ್ಯೋ ಬಿದ್ದೋಯ್ತಾ? I didn't think that this is gonna be this difficult. Okay. ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀನಿ. ಯಾವ್ದಪ್ಪ ಅಂತಂದ್ರೆ ಸನ್ಸ್ಕ್ರೀನ್. ಐ ಹೋಪ್ ದಿಸ್ ಇಸ್ ಸನ್ಸ್ಕ್ರೀನ್. ನನ್ನ ಇದು ನನ್ನ ಬಂದ್ಬಿಟ್ಟು ಕನ್ಸೀಲರ್. ಕಲರ್ ಕರೆಕ್ಟರ್ ತರ ಯೂಸ್ ಮಾಡ್ತೀನಿ ನಾನು ಇದನ್ನ. ಸೊ ಫಸ್ಟ್ಲಿ ನಾನು ಇದನ್ನ ನನಗೆ ಎಲ್ಲೆಲ್ಲಿ ಡಾರ್ಕ್ ಏರಿಯಾಸ್ ಇದೆ ಅಲ್ಲಿ ಯೂಸ್ ಮಾಡ್ತೀನಿ. ಸಕ್ಸಸ್ಫುಲಿ ಕ್ಲೋಸ್ ಮಾಡ್ತೀನಿ. ಓಕೆ, ಬಿಕಾಸ್ ಒಂದೊಂದು ಪ್ರಾಡಕ್ಟ್ ಸಖತ್ ಎಕ್ಸ್ಪೆನ್ಸಿವ್. ಅಪ್ಪಿ ತಪ್ಪಿ ಬಿದ್ದು ವೇಸ್ಟ್ ಆದ್ರೆ ಹೊಟ್ಟೆ ಉರಿಯುತ್ತೆ. ನೆನ್ನೆ ಬೇರೆ ಒಂದು 2,500 ಲಿಪ್ಸ್ಟಿಕ್ ಕಳ್ಕೊಂಬಂದಿದ್ದೀನಿ. ಓಕೆ, ಈಗ ಬ್ಯೂಟಿ ಬ್ಲೆಂಡರ್ ನ ಯೂಸ್ ಮಾಡಿ ಬ್ಲೆಂಡ್ ಮಾಡಬೇಕು. ಇದು ಲಿಪ್ಸ್ಟಿಕ್ ಅಥವಾ ಕನ್ಸೀಲರ್ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇವಾಗ ಕನ್ಸೀಲರ್ ನ ಯೂಸ್ ಮಾಡ್ತಿದ್ದೀನಿ. ನಾವೇ ಲಿಪ್ಸ್ಟಿಕ್ ಬದಲು ಕನ್ಸೀಲರ್ ಹಾಕೊಂಡ್ಬಿಟ್ರೆ ಏನ್ ಮಾಡೋದು ಹೇಳಿ. ಕಾಂಪ್ಯಾಕ್ಟ್ ನ ಹಾಕ್ತೀನಿ ಇವಾಗ. ಏನಪ್ಪಾ ಅಂತಂದ್ರೆ ನನ್ನ ಒಂದು ಬ್ರಷ್ ಪ್ಯಾಲೆಟ್ ಇರುತ್ತಲ್ಲ, ಫಾರ್ ಎಕ್ಸಾಂಪಲ್ ಇದನ್ನೆಲ್ಲ ಹಚ್ಕೊಳ್ಳೋದಕ್ಕೆ, ಸೊ ಅದನ್ನ ಬಿಟ್ಟು ಬಂದಿದ್ದೀನಿ. ಹಾಗಾಗಿ ನನ್ನ ಟೀಮ್ಗೆ ಎತ್ಕೊಂಬರೋದಕ್ಕೆ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಸೊ ಅವ್ರು ಎತ್ಕೊಂಬಂದ್ಮೇಲೆ ಯಾವ ಬ್ರಷ್ ಅಂತ ನನ್ನ ಕೈಯಿಂದ ಫೀಲ್ ಮಾಡಿ ಚೆಕ್ ಮಾಡಿ ಅದ್ರಲ್ಲಿ ಹಚ್ಕೋಬೇಕು. ಬಟ್ ಪ್ರಾಬ್ಲಿ ಗೊತ್ತಾಗುತ್ತೆ, ಬಿಕಾಸ್ ಐ ಹ್ಯಾವ್ ಬೀನ್ ಡೂಯಿಂಗ್ ದಿಸ್ ಎವ್ರಿ ಸಿಂಗಲ್ ಡೇ. ಹಾಗಾಗಿ ಮೇಕಪ್ ಅನ್ನೋದು ಅಷ್ಟೊಂದು ಕಷ್ಟ ಆಗ್ಬಾರ್ದು ನನಗೆ, ಬಿಕಾಸ್ ನಾನು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಅಂತ ನನ್ನ ಪ್ರತಿಯೊಂದು ವಿಡಿಯೋಲಿ ಹೇಳ್ತಾ ಇರ್ತೀನಿ. ಇದೇ ಪ್ಯಾಲೆಟ್ ನ ಮರ್ತು ಬಂದಿದ್ದು ಯಾವ ಬ್ರಷ್ ಅಂತ ಗೊತ್ತಾಗ್ತಾ ಇಲ್ಲ, ಎಲ್ಲ ಒಂದೇ ತರ ಫೀಲ್ ಆಗ್ತಾ ಇದೆ. ತುಂಬಾ ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ ಬೇಯಿಸಿದ್ದು. ಏನಿದೆ ಇನ್ನೇನು ಬಾಕಿ ಇದೆ? ಓಕೆ, ಇನ್ನೆಲ್ಲ ತುಂಬಾ ಡಿಫಿಕಲ್ಟ್ ಪಾರ್ಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಏನೇನು ಉಳಿದಿರೋದಲ್ಲ. ಲಿಪ್ ಬಾಮ್ ಒಂದಿದೆ, ಲಿಪ್ ಬಾಮ್ ಒಂದು ಹಚ್ಕೊಂಬರೋಣ. ಏನಪ್ಪಾ ಅಂತಂದ್ರೆ ಲ್ಯಾಶ್ ಕಲರ್ ನ ಮೇಲ್ಗಡೆ ಬಿಟ್ಕೊಂಡು ಬಂದ್ಬಿಟ್ಟಿದೀನಿ. ಇವಾಗ
ಲ್ಯಾಶಸ್ನ ಕರ್ಲ್ ಮಾಡೋಕ್ಕಾಗಲ್ಲ, ಹೆಂಗೂ ಕಣ್ಣು ಮುಚ್ಕೊಂಡು ಕ್ಲೋಸ್ ನಾನು ಕರ್ಲ್ ಮಾಡೋಕೆ ಆಗ್ತಾ ಇರಲಿಲ್ಲ. ಗೈಸ್ ದಿಸ್ ಇಸ್ ದ ಹಾರ್ಡೆಸ್ಟ್ ಪಾರ್ಟ್. ಐ ಜಸ್ಟ್ ರಿಯಲೈಸ್ ನಾವು ಇವಾಗ ಮಸ್ಕರ ಹೆಂಗೆ ಹಾಕೋದು ನಾನು ಅಂತ. ಹೋಗಿ 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 ಇದನ್ನು ಮುಡ್ತಾ ಇದ್ದೀನಿ ಗೈಸ್. ನನ್ನ ಕೈಯೆಲ್ಲ ಹೈಲೈಟರ್ ಆಗ್ತಾ ಇದೆ. ನೋಡ್ಕೊಂಡಲ್ಲೇ ಮಾಡೋದಕ್ಕೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಬಟ್ ಇವತ್ತು ಅದನ್ನು ಸಾಧ್ಯ ಮಾಡೋಣ, ನೋಡೋಣ ಯಾವ ರೇಂಜಿಗೆ ಹಾಕ್ಬೋದು ಅಂತ ಹೇಳ್ಬಿಟ್ಟು. ಎಷ್ಟು ಹೊತ್ಕೊಂಡಿದ್ದೀನಿ ಅಂತ. ಕೈ ಜೋರ ನಗಡ್ತೋದೆ. ಈ ಲಿಪ್ಸ್ಟಿಕ್ಕು ಈಗ ಐಲೈನರ್ ಹಾಕೋ ಸಮಯ. ಲೆಟ್ಸ್ ಸಿ ಗೈಸ್ ಯಾವ ಥರ ಆಗುತ್ತೆ ಅಂತ. ಗೈಸ್ ಇಲ್ಲಿಗೆ ನನ್ನ ಒಂದು ಮೇಕಪ್ ಇವತ್ತಿಗೆ ಕಂಪ್ಲೀಟ್ ಆಯಿತು. ನಾನು ಯೂಶಲಿ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಲ್ಲ. ಸೊ ಇವಾಗ ನಾನು ಕಣ್ ಬಿಡುವಂಥ ಸಮಯ ಆ್ಯಂಡ್ ನನ್ನ ಮೇಕಪ್ನ ನೋಡ್ಕೊಳ್ಳುವಂಥ ಸಮಯ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಓಕೆ ರೆಡಿ, 3, 2, 1. ಅಯ್ಯೋ ಕಣ್ಣಲ್ಲಿ ಅಂಟ್ಕೋತಾ ಇದೆ. ಮಿರರ್ ಕೊಡಿ ನನಗೆ ಮಿರರ್ ಬೇಕು. ಓಕೆ ಇಲ್ಲೇ ನೋಡ್ಕೊತೀನಿ. ಓ ಮೈ ಗಾಡ್, ಲಿಪ್ಸ್ಟಿಕ್ ಒಂದು ಹಾಳಾಗಿದೆ. ಒಂದು ನಿಮಿಷ ಇರಿ, ನಂಗೆ ಕಣ್ಣು ಕಾಣಿಸ್ತಿಲ್ಲ, ಗ್ಲಾಸಸ್ ಹಾಕೊಂಡ್ಬಿಡ್ತೀನಿ. ನಾ ಕಾಣೋ ಲೋಕವನ್ನು ಕಾಣೋರು ಯಾರು. ದಟ್ಸ್ ನಾಟ್ ಬ್ಯಾಡ್ ಗೈಸ್. ಇಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿದ್ದೀನಿ. ಐ ಥಿಂಕ್ ನಾನು ಸ್ವಲ್ಪ ಐಬ್ರೋಸ್ ಕರೆಕ್ಟಾಗಿ ಮಾಡ್ಕೋಬೇಕಿತ್ತು ಅಂತ ಅನ್ನಿಸ್ತು ನನಗೆ. ಐಬ್ರೋಸ್ ಮತ್ತೆ ಐಲೈನರ್ ಆಲ್ಮೋಸ್ಟ್ ಐ ಗಾಟ್ ಇಟ್ ರೈಟ್. ಬಟ್ ಇನ್ನೊಂದು ಸ್ವಲ್ಪ ಲ್ಯಾಶ್ ಕಲರು ಬೇಕಿತ್ತು ಅಂತ ಅನ್ನಿಸ್ತು. ಲಿಪ್ಸ್ಟಿಕ್ ಹೋದ್ ಲಿಪ್ ಬಾಮ್ ಹಾಕೋದಲ್ಲ, ಅದು ಪ್ರಾಪರಾಗಿ ವೈಪ್ ಮಾಡಬೇಕಿತ್ತು. ಮಾಡಿದ್ರೆ ಹಿಂಗಾಗಿದೆ ನೋಡಿ. ಏನಂತಾರೆ, ಗುಡ್ಕ ತಿಂತಲ್ಲ ಅಪಾರ್ಟ್ ಫ್ರಮ್ ದಟ್ ಹೈಲೈಟರ್ ಜಾಸ್ತಿ ಹಾಕಿದ್ದೀನಿ. ಅದು ಎಷ್ಟು ನಾನು ಯಾವ್ಯಾವ ಬ್ರಷ್ ತಗೊಂಡೆ ಏನು ಅಂತ ಗೊತ್ತಾಗ್ಲಿಲ್ಲ. ಸೊ ಫೈನಲಿ ನೀವು ಹೇಳ್ದಾಗೆ ನಾನು ಬ್ಲೈಂಡ್ ಫೋಲ್ಡ್ ಮೇಕಪ್ ಚಾಲೆಂಜ್ ನ ಕಂಪ್ಲೀಟ್ ಮಾಡಿದ್ದೀನಿ. ಇದಕ್ಕೆ ಎಷ್ಟು 1 to 10 ಎಷ್ಟು ರೇಟ್ ಮಾಡ್ತಾರೆ ರೇಟ್ ಮಾಡಿ. ನಾನು ಡೇರ್ ಏನಂತ ಹೇಳ್ಬಿಡ್ತೀನಿ. ಏನಪ್ಪಾ ಅಂತಂದ್ರೆ, ನಾನು ಒಬ್ರು ಸ್ಟ್ರೇಂಜರ್ನ ಅಪ್ರೋಚ್ ಮಾಡಿ ಅವ್ರ ಹತ್ರನೇ ಒಂದು ಡ್ಯಾನ್ಸ್ ಮೂವ್ನ ಕಲ್ತ್ಕೊಂಡು ನಾನು ಅವ್ರ ಜೊತೆ ಡ್ಯಾನ್ಸ್ ಮಾಡಬೇಕು. ಬಟ್ ಯಾರು ಒಪ್ಕೋತಾ ಇಲ್ಲ. ಲೆಟ್ಸ್ ಸಿ ಯಾರು ಒಪ್ಕೋತಾರೆ ಅಂತ ಹೇಳ್ಬಿಟ್ಟು. ಸೊ ಗೈಸ್ ಅವ್ರನ್ನ ಅಪ್ರೋಚ್ ಮಾಡಿದೆ, ಬಟ್ ಅವರು ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಪ್ರಾಬಬ್ಲಿ ಇವಾಗ ಬೇರೆ ಯಾರನ್ನಾರು ಅಪ್ರೋಚ್ ಮಾಡಬೇಕು. ಆಲ್ರೆಡಿ 3 ಜನ ಅಪ್ರೋಚ್ ಮಾಡಿದ್ದೀನಿ, 3 ಜನ ಇಲ್ಲ ಅಂತ ಹೇಳಿದ್ರು. ನಾನು ಮೀಡಿಯಾದವನು ಬ್ರೋ, ನಾನು ಹೆಂಗೆ ಹೇಳಿ ಯಾವ ಥರ ಹೇಳ್ಕೊಡ್ಲಿ? ಒಂಬರಕಟ್ಟೆ ಇವಾಗ ಒಂದು ಮೂವಿ ನೋಡಿದ್ನಲ್ಲ, ರಾಬರ್ಟ್ ಮೂವಿ, ತಮಿಳ್ದು ಮಾಮೂಲಿ. ಹಾಂ 1 2 3 1 2 3 ಎಷ್ಟಿದೆ? 1 2 3 1 2 3. ಓಕೆ, ಇನ್ನೊಂದು 2 ಸ್ಟೆಪ್ಸ್. ತಗಲಾಕೊಂಡೆ ನಾನು 1 2 3 1 2 3 1 2 ಬ್ರೋ ಆಕ್ಚುಲಿ ಮೀಡಿಯಾದವರು ಅಂತೆ. ಬಟ್ ಏನೋ ಆಗಲ್ಲ ಮಾಡಿ ಬ್ರೋ ಅಂತ ಹೇಳ್ದೆ ಅವರು. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ಬ್ರೋ ಇನ್ನೊಂದು 2 ಸ್ಟೆಪ್ಸ್ ಅಂತಾನೆ. ಇನ್ನೊಂದು ಸ್ಟೆಪ್ಸ್ ಏನ್ ಮಾಡೋದು ಅಂತ ತಗೊಂಡ್ರು. ವೆಲ್ ನೈಸ್, ಚೆನ್ನಾಗಿರೋ ಸ್ಟೆಪ್ಸ್ ಹೇಳ್ಕೊಟ್ರು ಆಕ್ಚುಲಿ. ನೈಸ್. ಸೊ ಗೈಸ್ ಫೈನಲಿ ನನ್ನ ಒಂದು ಸೆಕೆಂಡ್ ಡೇರ್ ಮುಗೀತು. ಇವಾಗ ನಾನು ಥರ್ಡ್ ಡೇರ್ಗೆ ಹೋಗ್ತಾ ಇದ್ದೀನಿ. ಸೊ ನನ್ನ ಥರ್ಡ್ ಡೇರ್ ಏನಪ್ಪಾ ಅಂತಂದ್ರೆ, ಇಟ್ಸ್ ವೆರಿ ಸಿಂಪಲ್. ಅಂದ್ರೆ ಬೇರೆಯವ್ರಿಗೆ ಜನಕ್ಕೆ ಸಿಂಪಲ್, ನನಗೆ ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ಬಿಕಾಸ್ ಐ ಸ್ಟಿಲ್ ಹ್ಯಾವ್ ಟು ಅಪ್ರೋಚ್ ಸ್ಟ್ರೇಂಜರ್ಸ್. ಅವ್ರನ್ನ ಅಪ್ರೋಚ್ ಮಾಡಿ ಅವರ ಒಂದು ಇನ್ಸ್ಟಾಗ್ರಾಮ್ ಐಡಿನ ಕೇಳಬೇಕು. ಇನ್ಸ್ಟಾಗ್ರಾಮ್ ಐಡಿ ಇಲ್ಲ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಫೋನ್ ನಂಬರ್ನ ಕೇಳಿ ಅಂತ ಹೇಳ್ಬಿಟ್ಟು ಆಕ್ಚುಲಿ ಹೇಳಿದ್ದು. ಬಟ್ ನನಗೇನಪ್ಪಾ ಅಂತ ಅನಿಸ್ತು ಅಂದ್ರೆ, ಫೋನ್ ನಂಬರ್ ಇಸ್ ವೆರಿ ಪರ್ಸನಲ್. ಸೊ ಹಾಗಾಗಿ ಒಂದು ಇನ್ಸ್ಟಾಗ್ರಾಮ್ ಐಡಿ ಇಸ್ ಬೆಟರ್ ಅಂತ ಅನಿಸ್ತು. ಸೊ ಸ್ವಲ್ಪ ಆಲ್ಟ್ರೇಟ್ ಮಾಡ್ಕೊಂಡು ಮಾಡ್ತಾ ಇದೀನಿ. ಸೊ ವೇಟ್ ಅಂಡ್ ಸಿ ನಾನು ಯಾರನ್ನ ಅಪ್ರೋಚ್ ಮಾಡ್ತೀನಿ, ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತೆಲ್ಲ ವಿಡಿಯೋ ಮಾಡ್ತಾ ಇದೀನಿ. ಅದಕ್ಕೆ ಅಂತ ಹೇಳ್ಬಿಟ್ಟು ನನಗೊಂದು ಚಾಲೆಂಜ್ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ, ನೀವು ನನಗೆ ನಿಮ್ಮ ಇನ್ಸ್ಟಾ ಐಡಿನ ನಾನು ಕೊಡ್ಬೇಕು. ಕೊಡ್ತೀರಾ? ಸೂಪರ್ ಕ್ರೇಜಿ. ಸೊ ಗೈಸ್ ಫೈನಲಿ ನನಗೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಎಕ್ಸ್ಟ್ರೀಮ್ ಡೇರ್ ಮಾಡ್ತಾ ಇದೀನಿ. ಏನಪ್ಪಾ ಅಂತಂದ್ರೆ, ಪಬ್ಲಿಕಲ್ಲಿ 10 ಪುಷಪ್ಸ್ ಅಂತ ಹೇಳ್ಬಿಟ್ಟು. ಸೊ ನನಗೆ ಯಾವಾಗ ಯಾರು ಬೈಕೊಂಡು ಹೋಗ್ತಾರೋ ಅದು ಗೊತ್ತಿಲ್ಲ. ಲೆಟ್ಸ್ ಡೂ ಇಟ್ ಹ್ಯಾಪಿ, ಲೆಟ್ಸ್ ಡೂ ಇಟ್ ಸ್ಕೇರ್ಡ್, ಲೆಟ್ಸ್ ಡೂ ಇಟ್ ಸ್ಯಾಡ್.
ಆ ಒಂದು ಆ ಎರಡು ಆ ಮೂರು ಆ ಒಂದು ಆ ಎರಡು ಆ ಮೂರು 10 ಪುಷಪ್ಸ್ ಆಯ್ತು. ಸ್ಟ್ರಾಂಗ್ ಗುರು. ನಾನು ಮನೆಗೆ ಬಂದೆ ಅಂಡ್ ಇವಾಗ ನಾನು ಪರ್ಫಾರ್ಮ್ ಮಾಡ್ತಿರೋ ಡೇರ್ ಬಂದ್ಬಿಟ್ಟು 5th ಡೇರ್ ಗೈಸ್. ಸೊ ಇಷ್ಟು ಡೇರ್ಸ್ ನ ಆಲ್ರೆಡಿ ಮಾಡಾಗಿದೆ. ಈ ಡೇರ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ ಈಗ ಎಂತ ಡೇರ್ ಕೊಟ್ಟಿದೀರಾ ಅಂತಂದ್ರೆ ನಾನು ಡಾಮಿನೋಸ್ಗೆ ಫೋನ್ ಮಾಡಿ ಪಿಜ್ಜಾ ಹಟ್ ನಂಬರ್ ಕೇಳ್ಬೇಕಂತೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಅವ್ರ ಏಂಜಿಗೆ ಹುರ್ಕೋತಾರೋ ಏನೋ ಗೊತ್ತಿಲ್ಲ. ಬಟ್ ಎನಿವೇಸ್ ಅವ್ರಿಗೆ ಫೋನ್ ಮಾಡೋಣ ಇವಾಗ. ಬರ್ಗರ್ ಕಿಂಗ್ ಇಂದ ಮಾತಾಡ್ತಿರೋದಾ ಸರ್? ಇದು ಮೆಕ್ಡೊನಾಲ್ಡ್ಸ್ ಕಾಂಟ್ಯಾಕ್ಟ್ ನಂಬರ್ ಸಿಗ್ಬೋದಾ ಸರ್? ಆರ್ಡರ್ ಮಾಡ್ಬೇಕಿತ್ತು. ಮೆಕ್ಡೊನಾಲ್ಡ್ಸ್ ನಂಬರ್ ಸಿಗುತ್ತಾ ಸರ್? ಆರ್ಡರ್ ಮಾಡ್ಬೇಕಿತ್ತು. ಹಲೋ, ಕೇಳಿಸ್ತಿಲ್ಲ ಸರ್ ನಿಮ್ಮ ವಾಯ್ಸು. ಅರ್ಥ ಆಗ್ತಿಲ್ಲ ನಂಗೆ ನೀವು ಹೇಳ್ತಾ ಇರೋದು. ಅಲ್ಲ ಸರ್, ನೀವು ನಂಬರ್ ಕೊಡಲ್ವಾ ಅವ್ರದ್ದು? ನಿಮಗೆ ನಂಬರ್ ಗೊತ್ತಿಲ್ವಾ? ಹೌದಾ, ಸರಿ ಆಯ್ತು, ಥ್ಯಾಂಕ್ ಯು. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಅದ್ ಏನ್ ಮಾತಾಡ್ತಾರೋ ಅವ್ರಿಗೆ ಅರ್ಥ ಆಗ್ಬೇಕು, ಹಂಗ ಮಾತಾಡ್ತಿದ್ರು. ಬಟ್ ಎನಿವೇಸ್ ನಾವು ಡಾಮಿನೋಸ್ಗೆ ಮಾಡಕ್ಕಾಗಲಿಲ್ಲ. ಬಟ್ ಬರ್ಗರ್ ಕಿಂಗ್ಗೆ ಫೋನ್ ಮಾಡಿ ಮೆಕ್ಡೊನಾಲ್ಡ್ಸ್ ನಂಬರ್ ಕೊಡಿಂದ ಅವ್ರಿಗೆ ತಲೆಗೊಳ ಬಿಟ್ಟು ಅವ್ರ ಪಕ್ಕದವ್ರನ್ನ ಕೇಳ್ತಾವ್ರೆ, ಹಿಂಗ್ ಕೇಳ್ತಾವ್ರೆ, ಏನ್ ಹೇಳೋದು ಅಂತ ಹೇಳ್ಬಿಟ್ಟು. ಸೊ ಡೇರ್ ಇಸ್ ಕಂಪ್ಲೀಟೆಡ್ ಗೈಸ್ ಸಕ್ಸಸ್ಫುಲಿ. ಇವಾಗ ನಾನು ಪರ್ಫಾರ್ಮ್ ಮಾಡ್ತಾ ಇರೋದು 6th ಡೇರ್. ಈ ಡೇರಲ್ಲಿ ಏನಪ್ಪಾ ಅಂತಂದ್ರೆ ನನಗೆ ಒಬ್ರು ಮೆಸೇಜ್ ಹಾಕಿದ್ರು, ಹೇಳ್ತೀನಿ ಏನಂತ. ಅವ್ರ ಹೆಸರು ಬಂದ್ಬಿಟ್ಟು ಸ್ಫೂರ್ತಿ ನಾರಾಯಣ್ ಅಂತ ಹೇಳ್ಬಿಟ್ಟು, ಐ ಡೇರ್ ಯು ಟು ಕಾಲ್ ಮೀ ಅಂಡ್ ಟಾಕ್ ಅಂಡ್ ಅಪ್ಲೋಡ್ ಇನ್ ವ್ಲಾಗ್ ಅಂತ ಹೇಳಿದ್ರು. ಅದನ್ನು ಮಾಡ್ಬಿಡೋಣ ಬನ್ನಿ ಗೈಸ್. ಫೋನ್ ಮಾಡಿದ್ರೆ ಏನ್ ಹೇಳ್ತಾರ ಅದನ್ನ ನೋಡೋಣ. ಸ್ಫೂರ್ತಿ ಅವರಿಲ್ವಾ? ಸ್ಫೂರ್ತಿ ಅವರಿಲ್ವಾ ಸರ್? ಸ್ಫೂರ್ತಿ ಅವರಿಲ್ವಾ ಸರ್? ಹೌದಾ, ಎಷ್ಟೊತ್ತಾಗ್ಬೋದು ಸರ್? ಎಷ್ಟೊತ್ತಾಗ್ಬೋದು ಸರ್ ಅವ್ರಿಗೆ ಫೋನ್ ಕೊಡೋಕ್ಕೆ? ಓಕೆ ಓಕೆ ಓಕೆ, ಫೈನ್ ಫೈನ್. ಗೈಸ್ ಅವ್ರ ಫೋನ್ನೇ ಬೇರೆ ಯಾರಿಗೋ ಕೊಟ್ಬಿಟ್ಟು ಇಟ್ಕೊಂಡಿದ್ದಾರೆ. ಸೊ ಎನಿವೇಸ್ ಸ್ಫೂರ್ತಿ ನಾರಾಯಣ್ ಅವರೇ, ನಾನು ನಿಮ್ಮ ಡೇರ್ನ ತಗೊಂಡು ಮಾಡಿದ್ದೆ, ಬಟ್ ನೀವು ರಿಸೀವ್ ಮಾಡಲಿಲ್ಲ. ಸೊ ಹಾಗಾಗಿ ಇದು ನಿಮ್ಮ ತಪ್ಪು. ನಾನು ಕಾಲ್ ಮಾಡಿದ್ದೀನಿ, ಇದೇ ಪ್ರೂಫ್ ಗೈಸ್, ಇದೇ ಪ್ರೂಫ್. ಓಕೆ, ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಡೇರ್ ಗೈಸ್. ನಾನು ಇವಾಗ 7th ಡೇರ್ ಮಾಡ್ತಿದ್ದೀನಿ. ಈ ಡೇರಲ್ಲಿ ಏನಪ್ಪಾ ಅಂತಂದ್ರೆ ನನಗೆ ಮಾಡೋದಕ್ಕೆ ಭಯ ಆಗ್ತಿದೆ. ಆಕ್ಚುಲಿ ಈ ಡೇರ್ ಪ್ರಕಾರ ನಾನು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾನು ರೋಡ್ ಸೈಡ್ ಅಲ್ಲಿ ಮಲ್ಕೋಬೇಕು. ಮಲ್ಕೊಂಡು ಸಡನ್ ಆಗಿ ಎದ್ಬಿಟ್ಟು ಅಕ್ಕಪಕ್ಕ ಹೋಗುವಂತವ್ರನ್ನ ಎದುರಿಸ್ಬೇಕು. ಸೊ ನನಗೆ ಭಯ ಆಗ್ತಿದೆ, ಬೇರೆಯವ್ರನ್ನ ಹೆಂಗ್ ಎದುರಿಸ್ತೀನಿ ಅಂತ ಗೊತ್ತಿಲ್ಲ. ಬಟ್ ಅದು ಮಾಡೋಣ, ಸಿನ್ಸ್ ಯು ಗೈಸ್ ಹ್ಯಾವ್ ಗಿವನ್. ಇದು ಆಕ್ಚುಲಿ ಚೆನ್ನಾಗಿರೋದು. ಫೈನಲಿ ಒಂದು ಸ್ಪಾಟ್ ನ ಹುಡುಕಿದೀವಿ. ಇವಾಗ ಸಕ್ಕತ್ ಭಯ ಆಗ್ತಿದೆ. ಯಾಕಪ್ಪ ಅಂತಂದ್ರೆ ರೋಡಲ್ಲಿ ಮಲ್ಕೊಳ್ಳೋದು ಅಂದ್ರೆ ನಾಟನ, ಅದು ಇಷ್ಟು ಚೆನ್ನಾಗಿ ರೆಡಿಯಾಗಿ ಬಂದ್ಬಿಟ್ಟು ಇವಾಗ ವಿಧಿ ಇಲ್ಲ, ಡೇರ್ ಒಂದ್ಮೇಲೆ ಮಾಡ್ಲೇಬೇಕು. ಲೆಟ್ಸ್ ಡೂ ಇಟ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಬರೀ ಎದ್ದಿದ್ದಕ್ಕೆ ಬೈಕೊಂಡು ಹೋಗ್ತಾ ಇದ್ರು. ಅಪ್ಪಿ ತಪ್ಪಿ ಏನಾದ್ರು ಎದುರಿಸ್ಬಿಟ್ರೆ ಮತ್ತೆ ಏನಂತಾರೆ ಧರ್ಮದೇಡ್ಗಳು ಬೀಳೋದು ನನಗೆ. ಹಾಗಾಗಿ ಸಾಕು ಅಂತ ಹೇಳ್ಬಿಟ್ಟು ನಾನು ಪಂಚನೂ ಮಡಿಸ್ಕೊಂಡು ಹೋಗ್ತಾ ಇದೀವಿ. ಟೈಮ್ ಇವಾಗ ಬಂದ್ಬಿಟ್ಟು 9:30. ನಾನಿವಾಗ ಜಾಲಹಳ್ಳಿ ಕ್ರಾಸ್ ಅಲ್ಲಿ ರೋಡ್ ಸೈಡ್ ಅಲ್ಲಿ ನಿಂತ್ಕೊಂಡು ಇವಾಗ ತಣ್ಣಗಿರೋ ನೀರ್ನ ನಾನು ನನ್ನ ಮೇಲೆ ಉಯ್ಕೋತಾ ಇದೀನಿ. ಸೊ ಇದೇ ಬಂದ್ಬಿಟ್ಟು ನನ್ನ ಡೇರು. ಆಕ್ಚುಲಿ 1 ಮಗ್ಗ ನೀರ್ನ ಉಯ್ಕೊಳಕ್ಕೆ ಅಂತ ಹೇಳಿದ್ರು. ನಾವು ಗೊತ್ತಲ್ಲ ಆತರ ಚಿಕ್ಕದಾಗೆಲ್ಲ ಮಾಡಲ್ಲ. ಮಾರ್ನಾ ತೋ ಡೈನೋಸರ್ ಕೋ ಮಾರ್ನಾ ತೋ ಕಾರ್ನ. ಒಂದ್ ಬಕೆಟ್ ಉಯ್ಕೋಣ ಅಂತ ಹೇಳ್ಬಿಟ್ಟು ಎತ್ಕೊಂಡ್ ಬಂದಿದೀವಿ. ಪೂರಾ ಒಂದು ಬಕೆಟ್, ಸ್ವಲ್ಪ ಚಳಿನೂ ಇದೆ. ಆ ಚಳಿಲಿ ತಣ್ಣೀರ್ನ ಉಯ್ಕೋತಾ ಇದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಜಗವೇ ನಿನದು ಜಯಿಸೋ ನಾಯಕ ನೀನೇ ರಥವು 3, 2, 1. ಛಲವೇ ನಿನ್ನ ಕಾಯೋ ಸಂಗತಿಯೋ ನೀತಿ ಮುಂದೆ ನಿನ್ನ
ಗೈಸ್ ಫೈನಲಿ ಡೇರ್ ಕಂಪ್ಲೀಟೆಡ್. ಫುಲ್ಲಿ ಚಳಿ ಆಗ್ತಾ ಇದೆ ಇವಾಗ. ಡೇರ್ ಕಂಪ್ಲೀಟ್ ಆಯ್ತು. ನನ್ನ ಹಿಂದೆ ಒಬ್ರು ಅಂಕಲ್ ನಿಂತ್ಕೊಂಡು ನೋಡ್ತಾನೆ, ಅವ್ರ ಆ ಕಡೆ ಹೋಗಂಗಿಲ್ಲ, ನನ್ಗೆ ಅಜೀಬ್ ಆಗ್ತಾ ಇದೆ. ಇತ್ತು ಡೇರ್ ತಗೊಂಡಾಯ್ತು. ಸಕ್ಕತ್ ಚಳಿ ಆಗ್ತಿದೆ, ಕೈಲ ತಣ್ಣಗಾಗೋಯ್ತು. ಫೈನಲಿ ಡೇರ್ ಕಂಪ್ಲೀಟೆಡ್ ಗೈಸ್. ಸೊ ಈ ರೇಂಜ್ಗೆ ರಿಸ್ಕ್ ತಗೊಂಡು ನಾನು ಡೇರ್ನ ಮಾಡಿದ್ದೀನಿ. ಇದಕ್ಕೋಸ್ಕರ ಏನಾದ್ರೂ ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ಅಂಡ್ ಆದಷ್ಟು ಈ ವಿಡಿಯೋ ಮೇಲೆ ಅಟ್ಲೀಸ್ಟ್ 10K ಲೈಕ್ಸ್ ನ ರೀಚ್ ಮಾಡಿಸಿ ಗೈಸ್. ಅನ್ನೋ ಒಂದು ಎಫರ್ಟ್ಸ್ ಅದು ಸ್ವಲ್ಪ ವ್ಯಾಲ್ಯೂ ಇರುತ್ತೆ. ನಾನಿವಾಗ ಮನೆಗೆ ಹೋಗ್ಬೇಕು. ಹಾಗಾಗಿ ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವಿಡಿಯೋ. ಇದೇ ತರ ಜಾಸ್ತಿ ಡೇರ್ ವಿಡಿಯೋಸ್ ಬೇಕು ಅಂದ್ರೆ, ಚಾಲೆಂಜಿಂಗ್ ವಿಡಿಯೋಸ್ ಕೂಡ ಬೇಕು ಅಂತಂದ್ರೆ ನನ್ನ ಒಂದು ವಿಡಿಯೋನ ನೋಡ್ತಾ ಇರಿ. ಅಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವಿಡಿಯೋ. ಹೀಗೆ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.